ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮನ ಚಿಕ್ಕತ್ತೆ ತುಂಬ ಚಿಂತೆ ಮಾಡ್ತಾ ಕೂತಿದ್ದಾಳೆ. ಅಂದರೆ ತುಂಬ ಸೀರಿಯಸ್ ಆಗಿ ಗಾಬರಿ ಆಗಿಬಿಟ್ಟಿದ್ದಾಳೆ. ಅವಳು ಯಾಕೆ ಅಂದರೆ ಅಲ್ಲಿ ದಾಮಿನಿ ಮತ್ತು ಸ್ನೇಹ ಮಾತಾಡೋದನ್ನು ಇವಳು ಕೇಳಿಸ್ಕೊಂಡ್ಳು. ಕಲ್ಯಾಣಿ ಮತ್ತು ಎಲ್ಲರನ್ನೂ ಬುಡ ಸಮೇತ ಎಲ್ಲರನ್ನೂ ಸಾಯಿಸ್ಬಿಟ್ಟು ನಾನು ದ್ವೇಷ ತೀರಿಸ್ಕೋಬೇಕು ಅಂತ ಅವಳು ಮಾತಾಡ್ತಿರ್ತಾಳಲ್ಲ, ಅದನ್ನು ಇವಳು ಕೇಳಿಸ್ಕೊಂಡು ಗಾಬರಿಯಾಗಿ ತುಂಬ ಶಾಕ್ ಆಗಿದ್ದಾಳೆ. ಹಂಗಾಗಿ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಮಗ ಬರ್ತಾನೆ. ಮಗ ಬಂದು, ಅಮ್ಮ ನನಗೆ ಸ್ವಲ್ಪ ದುಡ್ಡು ಬೇಕಮ್ಮ ಕೊಡು ಅಂತಾನೆ. ಆದರೆ ಇವಳು ಮಾತೇ ಆಡಲ್ಲ. ಏನಾಯ್ತಮ್ಮ ನಿನಗೆ, ಮಾತೇ ಆಡ್ತಿಲ್ವಲ್ಲ ಅಂತಾನೆ. ಅದಕ್ಕೂ ಮಾತಾಡಲ್ಲ. ಸರಿ ನಾನು ಸ್ವಲ್ಪ ದುಡ್ಡು ತಗೊಳ್ತೀನಿ, ಇಲ್ಲೇ ಅಲ್ವಾ ಇಡೋದು ನೀನು, ತಗೊಳ್ತೀನಿ ಅಂತಾನೆ. ಅದಕ್ಕೂ ಮಾತಾಡಲ್ಲ. ಅವನು ಸ್ವಲ್ಪ ದುಡ್ಡು ತಗೊಂಡು ಅವನು ಹೊರಟೋಯ್ತಾನೆ. ಅವನು ಆ ಕಡೆ ಹೋದ್ಮೇಲೆ ದಾಮಿನಿ ಮತ್ತು ಸ್ನೇಹ ಇಲ್ಲಿಗೆ ಬರ್ತಾರೆ. ಇವಳು ಕೇಳಿಸ್ಕೊಂಡಿರೋದು ನೋಡಿರ್ತಾರೆ. ಇಲ್ಲಿಗೆ ಬಂದುಬಿಟ್ಟು ನೀರು ಕುಡಿ, ಏನಕ್ಕೆ ಗಾಬರಿಯಾಗಿದೆಯಾ, ನೀರು ಕುಡೀರಿ ಅಂತ ಫಸ್ಟು ಮರ್ಯಾದೆಯಿಂದ ಮಾತಾಡಿಸ್ತಾಳೆ ದಾಮಿನಿ. ಅವಳು ನೀರು ಬೇಡ ನನಗೆ ಅಂತಾಳಲ್ವಾ. ಆಮೇಲೆ ಒಂದು 5 ನಿಮಿಷ ಏನಕ್ಕೆ ಗಾಬರಿ ಆಗಿದ್ದೀರಾ, ಯಾಕೆ ಗಾಬರಿ ಆದ್ರಿ ಅಂತ, ಯಾಕಕ್ಕ ಗಾಬರಿ ಆದ್ರಿ ಅಂತೆಲ್ಲ ಕೇಳ್ತಾಳೆ. ಅವಳು ಏನು ಮಾತಾಡದೇ ಇದ್ದಾಗ, ಏಯ್ ಕುಡಿಯೋ ನೀರು, ಏನಾಯ್ತೆ ಅಂತ ಕೇಳ್ತಾಳೆ. ಆಗ ಇವಳಿನ್ನ ಗಾಬರಿ ಆಗಿಬಿಡ್ತಾಳೆ. ಗಾಬರಿ ಆದ ತಕ್ಷಣವೇ ಫಸ್ಟು ನೀರು ಕುಡಿ ಅಂತ ರೊಟ್ಟೆ ಹಿಡ್ದು ಎತ್ತುತ್ತಾಳೆ. ರೊಟ್ಟೆ ಹಿಡ್ದು ಎತ್ತಿದ ತಕ್ಷಣ ಹೇಳ್ತಾಳೆ ಮೇಲೆ ಎದ್ಬಿಟ್ಟು ನೀರು ಕೊಟ್ಟ ತಕ್ಷಣ ಸ್ವಲ್ಪ ನೀರು ಕುಡಿತಾಳೆ. ನೀರು ಕುಡಿದ್ಮೇಲೆ ಹೇಳ್ತಾಳೆ, ದಾಮಿನಿ ನೀನೇನಾರ ಈ ವಿಷಯನ ಹೊರಗಡೆ ಬಾಯಿ ಬಿಟ್ಟರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೀನು ಹೊರಗಡೆ ಬಿಡಲಿಲ್ಲ ಅಂದರೆ ನೀನು ಸೇಫ್ ಆಯ್ತೀಯ, ಇಲ್ಲ ಅಂದರೆ ನೀನು ನಿಜವಾಗ್ಲೂ ನೀನು ಅಂತ ಹೇಳ್ತಾಳೆ. ಅವು ಎದ್ರುಕೊಂಡು ಅವಳು ಒಂದು ಮೂಲೆಯಲ್ಲಿ ಕೂತಿರ್ತಾಳೆ. ಈ ಕಡೆ ಬಂದು ಪ್ರೇಮ ಕಾವ್ಯ ಅವಳ ಹೆಂಡ್ತಿಗೆ ಇವಳು ಚಾಡಿ ಹೇಳ್ಕೊಟ್ಟಿರ್ತಾಳೆ ಅಲ್ವಾ, ಮಹಾದೇವನ ಹೆಂಡ್ತಿಗೆ ಕಾವ್ಯಂಗೆ. ಅದನ್ನು ಸೇಡ್ ತೀರಿಸ್ಕೊಳ್ಳೋಕ್ಕೆ ಮಹಾದೇವ ಅಲ್ಲ ಅಟ್ಯಾಕ್ ಮಾಡಿರ್ತಾನೆ. ಅದಕ್ಕೆ ಎದ್ರುಕೊಂಡು ಅವಳು ಬಂದ್ಬಿಟ್ಟು ಕಾವ್ಯಂಗೆ ನೀತಿ ಬೋಧನೆ ಮಾಡ್ತಾ ಇರ್ತಾಳೆ. ಗಂಡ ಅಂದರೆ ದೇವರು, ಗಂಡ ಅಂದರೆ ಹಂಗಿರಬೇಕು, ಗಂಡ ಅಂದರೆ ಹಿಂಗಿರಬೇಕು, ಗಂಡಿಗೆ ಏನು ಅನ್ನಬಾರ್ದು ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಏನೇ ಆಯಿತು, ತಲೆ ಕೆಟ್ಟೋಯ್ತೇನೆ ನಿನಗೆ, ನೆನ್ನೆ ನೋಡಿದ್ರೆ ಅವನಿಗೆ ಹಂಗೋಗಿ ಹಿಂಗೋಗಿ ಹಂಗೆ ಮಾಡು ಹಿಂಗೆ ಮಾಡು ಅಂತಿದ್ದೆ, ಇವತ್ತಾಗಲೇ ಈ ಥರ ಮಾತಾಡ್ತಿದ್ದೀಯಲ್ಲ ಅಂತಾನೆ. ಅದೆಲ್ಲ ಇರಲಿ ಕಣೆ, ನೀನು ಗಂಡ ಅಂದರೆ ದೇವ್ರ ಥರ ನೋಡ್ಕೋಬೇಕು, ಗಂಡನ ಪ್ರೀತಿನೇ ನೋಡ್ಕೋಬೇಕು, ಬೇರೆ ಯಾರು ನಿನ್ನನ್ನು ಪ್ರೀತಿ ಮಾಡಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಕತೆಗಳೇ ಹೇಳ್ತಾಳೆ. ಆ ಕತೆಗಳೇ ಹೇಳಿದಾಗೆಲ್ಲ ಅವಳಿಗೆ ತಲೆ ಕೆಟ್ಟು ನಿನಗೆಲ್ಲ ಹುಚ್ಚಿಡ್ದಿದೆ ಬಿಡು ಅಂತ ಹೇಳಿ ಸುಮ್ಮನಾಗ್ತಾಳೆ. ಯಾರೋ ಕಾವ್ಯ. ಆವಾಗ ಇವಳು ಅಲ್ಲಿ ಬೋಧನೆ ಮಾಡಿಬಿಟ್ಟು ಕೆಳಗಡೆ ಹೋಗ್ತಾಳೆ. ಕೆಳಗಡೆ ಹೋಗಿ ಅವಳ ಫ್ರೆಂಡು ಕೆಳಗಡೆ ಹೋಗ್ಬಿಟ್ಟು ಸೆಕ್ಯೂರಿಟಿ ತಾತನ ಹತ್ರ ಹೇಳ್ತಾಳೆ, ತಾತ ನನಗೆ ಮಹಾದೇವ ಅಂದರೆ ಕಾವ್ಯನ ಗಂಡ ಅಲ್ಲಿ ಸಿಕ್ಕಿ ಟಾರ್ಚರ್ ಕೊಡ್ತಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸಿ ತಾತ. ನೀವು ಲೆಕ್ಚರರಿಗೂ ಬುದ್ಧಿ ಕಲಿಸಿದ್ದು ನೀವೇ ಅಂತ ಗೊತ್ತಾಯಿತು, ಅದಕ್ಕೇ ಅವನಿಗೆ ಬುದ್ಧಿ ಕಲಿಸಿ ತಾತ ಅಂತ ಹೇಳ್ತಾಳೆ. ಬುದ್ಧಿ ಕಲಿಸಿ ಅಂದಾಗ ಒಂದು ಕಡೆ ಗಡ್ಡ ಬಿದ್ದೋಗ್ಬಿಡುತ್ತೆ. ಗಡ್ಡ ಬಿದ್ದೋಗಿದ್ದನ್ನು ಇವಳು ನೋಡಿಬಿಟ್ಟು ಗಾಬರಿ ಆಗಿಬಿಡ್ತಾಳೆ. ಗಾಬರಿಯಾಗಿ ಮಹಾದೇವನೇ ನೀವ ಅಂತೇಳಿ ಕೇಳ್ತಾಳೆ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರೇಮ ಮತ್ತು ರಾಮು ನೀನು ಮೆಡಿಷನ್ ತಗೋಬೇಡ ಅಂತ ಹೇಳಿ ಬಂದಿ ಅಂತಲ್ಲ ದೊಡ್ಡಮ್ಮಗೆ, ಅಂದರೆ ಕಲ್ಯಾಣಿ ಅತ್ತೆಗೆ. ಅತ್ತೆ ತಗೊಳ್ಲಿಲ್ವಂತೆ, ಈಗ ಆರಾಮಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ, ತಲೆ ಸುತ್ತಿಲ್ಲ ಏನಿಲ್ಲ, ಆರಾಮಾಗಿದ್ದಾರೆ ಅಂತ ಹೇಳಿರ್ತಾಳೆ. ಈ ಕಡೆ ಬಂದು ಕಾವ್ಯಂಗೆ ಇವಳು ಟಾರ್ಚರು ಹೇಳ್ಕೊಟ್ಟಿರ್ತಾಳಲ್ವ ಎಲ್ಲ ಥರದ್ದು. ಅಲ್ಲೋಗ್ಬಿಟ್ಟು ತಾತಂಗೆ ಹಂಗಂತ ಹೇಳ್ತಾಳೆ, ನೋಡಿ ತಾತ ಅವನನ್ನು ಹಿಡಿದ್ಬಿಟ್ಟು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಆವಾಗ ಗಡ್ಡ ಬಿದ್ದೋಗ್ಬಿಡುತ್ತೆ. ಗಡ್ಡ ಬಿದ್ದೋದಾಗ ಮಹಾದೇವನೇ ನೀವು, ಅದೇ ಮಹಾದೇವನ ನೀವು ಅಂತ ಹೇಳ್ತಾಳೆ. ಹೌದು ನಾನೇ, ಸ್ವಲ್ಪ ಜೋಪಾನವಾಗಿರು, ಸೆಕ್ಯೂರಿಟಿಯಾಗಿ ಬಂದಿದ್ದೀನಿ, ಜೋಪಾನವಾಗಿರು, ಈ ವಿಷಯನ ಕಾವ್ಯಂಗೆ ಹೋಗಿ ಹೇಳಬೇಡ, ಅಲ್ಲಿ ಹೇಳಿದ್ರೆ ನಿನ್ನ ತಲೆ ಕೂದಲೆಲ್ಲ ಕಟ್ ಮಾಡಿಬಿಡ್ತೀನಿ ಅಂತ ಎದುರಿಸಿರ್ತಾನೆ. ಆಮೇಲೆ ಸರಿ ಹೇಳಲ್ಲ ಬಿಡಿ ಮಹಾದೇವಣ್ಣ ಅಂತ ಗಾಬರಿಯಾಗಿ, ಆಯಿತು ನಾನೇನು ಬಾಯೇ ಬಿಡಲ್ಲ, ಹೇಳಲ್ಲ, ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನೇ ಹೇಳ್ತೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಹೋಗ್ತಾಳೆ ಮೇಲಕ್ಕೆ.
ಆಮೇಲೆ ಗಾಬರಿಯಾಗಿ ಹೋಗ್ತಾಳೆ. ಅಲ್ಲೇನೂ ಹೇಳಲ್ಲ ಕಾವ್ಯಂಗೆ. ಭಯದಲ್ಲೇ ಇರ್ತಾಳೆ, ಏನೂ ಹೇಳಲ್ಲ. ಸೆಕ್ಯೂರಿಟಿ ತಾತ ಆಗಿರೋನು ಮಹಾದೇವ ಅಂತ ಇವಾಗ ಇವಳಿಗೆ ಗೊತ್ತಾಗಿದೆ. ಆದರೂ ಇವಳು ಕಾವ್ಯಂಗೆ ಹೇಳೋಕ್ಕಾಗಲ್ಲ. ಆಮೇಲೆ ಕಾವ್ಯಂಗೆ ಎಲ್ಪ್ ಮಾಡ್ತಾ ಇರ್ತಾಳಲ್ಲ, ಎಲ್ಪ್ ಮಾಡ್ತಾನಲ್ಲ ಈ ತಾತ ಅಷ್ಟೊಂದು. ಇವಾಗ ಇವಳಿಗೆ ಅರ್ಥ ಆಗ್ತಾಯಿದೆ ಯಾಕೆ ಹೆಲ್ಪ್ ಮಾಡ್ತಿದ್ದ, ಪ್ರತಿಯೊಂದು ವಿಷಯದಲ್ಲೂ ಹೆಲ್ಪ್ ಮಾಡ್ತಿದ್ನಲ್ಲ ಯಾಕೆ ಅನ್ನೋದು ಇವಾಗ ಅರ್ಥ ಆಗಿದೆ ಇವಳಿಗೆ. ಆದರೆ ಇವಳು ಇವಾಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಮಹಾದೇವ ಒಂದು ವಿಷಯ ಏನೂ ಹೇಳೋಕ್ಕಾಗಲ್ಲ. ಅವನು ಹೇಳಿದ್ರೆ ಅವನು ಸುಮ್ಮನೆ ಬಿಡಲ್ಲ. ರೌಡಿಜಮ್ಮು ಆ ಮಹಾದೇವನು ನಾನೇಯ, ಆ ರಾಘವೇಂದ್ರನು ನಾನೇಯ, ಈ ಸೆಕ್ಯೂರಿಟಿ ತಾತನು ನಾನೇ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಇವಳು ದಾಮಿನಿ ಇವಳನ್ಗೆ ಟಾರ್ಚರ್ ಮಾಡಿ ಅವಳನ್ನ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಅವಳು ಯಾವತ್ತು ನೀನು ಬಾಯಿ ತೆರಿತೀಯೋ ಅವತ್ತು ನೀನು ಮುಗಿಸ್ತೀನಿ ಅಂತ ಹೇಳಿ ಎದುರಿಸಿರ್ತಾಳೆ. ಇಲ್ಲಿ ಬಂದ್ಬಿಟ್ಟು ಕಲ್ಯಾಣಿಗೆ ಮಾತ್ರೆ ಕೊಡೋಕ್ಕೆ, ಅಕ್ಕ ಮಾತ್ರೆ ತಿನ್ನಿ ಅಂತ ಓಡೋಡಿ ಬರ್ತಾಳೆ ಕೊಡೋಕ್ಕೆ. ಕಲ್ಯಾಣಿ ಮಲಗಿರ್ತಾಳೆ. ಮತ್ತು ಆ ಹುಡುಗಿನೂ ಅಲ್ಲೇ ನಿಂತಿರುತ್ತೆ, ಮೂಗು ಹುಡುಗಿ. ಕಲ್ಯಾಣಿನೂ ಮಲಗಿರ್ತಾಳೆ. ಇವಳು ಸ್ನೇಹ ಮಾತ್ರೆ ತಗೊಂಡು ಓಡಿ ಬರ್ತಾರೆ. ಪಂಚಮಿ ಆ ಕಡೆಗೆ ಎದ್ದು ನಿಂತ್ಕೊತಾಳೆ. ಆವಾಗ ಸ್ನೇಹ ಅಕ್ಕ ತಗೊಳ್ಳಿ ಮಾತ್ರೆ ನುಂಗಿ, ತುಂಬ ಟೈಮ್ ಆಯಿತು, ಸ್ವಲ್ಪ ತಗೊಳ್ಳಿ ಅಕ್ಕ ಮಾತ್ರೆ ನುಂಗಿ ಅಂತೇಳಿ ತಂದು ಕೊಡೋಕ್ಕೆ ಬರ್ತಾಳೆ. ಅದಕ್ಕೆ ನನಗೆ ಮಾತ್ರೆ ಅವಶ್ಯಕತೆ ಇಲ್ಲ, ನನ್ನ ಮಗ ಹೇಳಿದ್ದಾನೆ ಮಾತ್ರೆ ಇನ್ನೇನು ತಿನ್ನೋದು ಬೇಡ, ಆರಾಮಿದೆಯಾ ದೊಡ್ಡಮ್ಮ ನೀನು, ಏನು ತಿನ್ನಬೇಡ, ಮಾತ್ರೆ ಎಲ್ಲ ತಿನ್ನಬೇಡ ಅಂತ ಹೇಳಿದ್ದಾನೆ, ನಾನು ಮಾತ್ರೆ ತಿನ್ನಲ್ಲ, ಬೇಡ ನನಗೆ ಅಂತ ಹೇಳ್ತಾಳೆ. ಅವಾಗ ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಹಂಗಂದ್ಬಿಟ್ಟು ಕಲ್ಯಾಣಿ ಎದ್ದು ಹೋಗ್ಬಿಡ್ತಾಳೆ ಆ ಕಡೆಗೆ ಒಳಗಡಿಕೆ. ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಮಾತ್ರೆ ತಿನ್ನು ಅಂದರೆ ತಿನ್ನಲ್ಲ ಅಂತಾಳಲ್ಲ ಅಂತ ಹೇಳ್ಬಿಟ್ಟು. ಇದು ಇವಳಿಗೆ ಕೊಡ್ತಾಯಿರೋ ಪೆಟ್ಟು ದಾಮಿನಿಗೆ. ಆಮೇಲೆ ಸ್ನೇಹನೂ ಗಾಬರಿ ಆಗ್ಬಿಡ್ತಾಳೆ. ಮಾತ್ರೆ ತಿನ್ನಲ್ಲ ಅಂದ್ಬಿಟ್ಲಲ್ಲ, ಸ್ನೇಹನೂ ಗಾಬರಿ ಆಗ್ಬಿಡ್ತಾಳೆ. ಹೆಂಗೆ ರಾಮ ಬಂದು ಹೇಳಿದ ತಕ್ಷಣ ಮಾತ್ರೆ ತಿನ್ನಲ್ಲ ಅಂತಿದ್ದಾಳಲ್ಲ ಈ ಮುದುಕಿ ಅಂತೇಳ್ಬಿಟ್ಟು. ಅಲ್ಲೂ ಸಿಟ್ಟು ಇವಳಿಗೆ. ಅವಳಿಗೂ ಸಿಟ್ಟು, ಇವಳಿಗೂ ಸಿಟ್ಟು. ದಾಮಿನಿಗಂತೂ ಕೊತ ಕುದೀತಾ ಇದೆ. ಹೆಂಗಾದರೂ ಮಾಡಿ ಕಲ್ಯಾಣಿನ ಮುಗಿಸ್ಬಿಟ್ರೆ ಈಸಿಯಾಗಿ ಅವ್ರ ಸಂಪತ್ತೆಲ್ಲ ಇವಳು ಬಳಸ್ಕೋಬೋದು ಅನ್ನೋದೊಂದು ಆಸೆ ಇತ್ತು. ಆಗ ಪಂಚಮಿಗೆ ಖುಷಿ ಆಯಿತು. ಮಾತ್ರೆ ತಿನ್ನಲ್ಲ ಅಂದ್ಲಲ್ಲ, ಪಂಚಮಿಗೆ ಭಾಳ ಖುಷಿ ಆಯಿತು. ಆದರೆ ಈ ಪಂಚಮಿ ಅತ್ತೆ ಬದುಕೋದೇ ಕಷ್ಟ ಆಗಿದೆ ಇವಾಗ. ಏಕೆಂದರೆ ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ ಈಗ ಅವಳಿಗೆ ಟಾರ್ಗೆಟ್ ಮಾಡ್ತಾಳೆ ಇವಳು ದಾಮಿನಿ. ಯಾವಾಗಲೂ ಅವಳಿಗೆ ಟಾರ್ಗೆಟ್ ಮಾಡಿಕೊಂಡು ಅವಳಿಗೆ ಹಿಂಸೆ ಕೊಡ್ತಾಳೆ. ಈ ಕಡೆ ಬಂದು ಒಬ್ಬ ಜ್ಯೋತಿಷಿನ ವೇಷ ಹಾಕ್ಕೊಂಡು ಬಂದುಬಿಟ್ಟು ಕಾವ್ಯಂಗೆ ಬುದ್ಧಿ ಹೇಳೋದು. ಈಯಪ್ಪ ಮಹಾದೇವ ಕಟ್ಕೊಂಡು ಗಂಡನ್ನೇ ಒಳ್ಳೆಯವನು, ಹಂಗೆ ಹಿಂಗೆ ಮಹಾದೇವ ಇನ್ನು ಒಳ್ಳೆ ಚೆನ್ನಾಗಿ ನೋಡ್ಕೋತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಎಲ್ಲ ಇವನು ಹೇಳೋಗ್ತಾನೆ. ಹೇಳೋದ್ಮೇಲೆ ಕಾವ್ಯ ಅವನ ಕಡೆ ಒಲಿತಾಳೆ. ಹೊಲಿದ್ಬಿಟ್ಟು ಮಹಾದೇವ ನಾನು ಮಾಡಿದ್ದೆಲ್ಲ ತಪ್ಪಾಯಿತು, ನೀನು ಇಷ್ಟು ಒಳ್ಳೆಯವನು ಅಂತ ನಂಗೆ ಗೊತ್ತೇ ಇರಲಿಲ್ಲ, ನೀನು ತುಂಬ ಒಳ್ಳೆಯವನು ಮಹಾದೇವ ಅಂತ ಹೇಳ್ತಾಳೆ. ಅಂತ ಆ ಥರ ಕನಸು ಕಾಣ್ತಿದ್ದಾಳೆ ಅನಿಸುತ್ತೆ ಕಾವ್ಯ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.